ನಮಸ್ಕಾರ. ಹರೇನ ಮಗಳೇ. ಹರೇ ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ಶ್ರೀರಾಮಚಂದ್ರ ದೇವರು ವಾಲಿಯನ್ನ ಸಂಹಾರ ಮಾಡಲಿಲ್ಲ ಎಂಬುವಂತಹ ವಿಷಯದಲ್ಲಿ ರಾಮಚಂದ್ರ ದೇವರು ಹೇಳಿದ್ದು, ನಿಮ್ಮಿಬ್ಬರಲ್ಲಿ ವ್ಯತ್ಯಾಸ ಗೊತ್ತಾಗಲಿಲ್ಲ ಅಂತ ರಾಮಚಂದ್ರ ದೇವರು ಹೇಳಿ ವಾಲಿಯನ್ನ ಸಂಹಾರ ಮಾಡಲಿಲ್ಲ ಅಂತ ಹೇಳಿದ್ದು. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಟ್ಟದ್ದು, ರಾಮಚಂದ್ರ ದೇವರು ಒಂದು ಧರ್ಮವನ್ನ ಜಗತ್ತಿಗೆ ತಿಳಿಸಿಕೊಡುವುದಕ್ಕಾಗಿ ಆ ರೀತಿಯಾಗಿ ಆ ಕಾರ್ಯವನ್ನ ಮಾಡಿದ್ದು ಅಂತ ತಿಳಿಸಿಕೊಟ್ಟರು ಶ್ರೀಮದಾಚಾರ್ಯರು. ಅದಕ್ಕೆ ಸಂಬಂಧ ಇನ್ನೇ ಆ 2 ಶ್ಲೋಕಗಳಿಂದ ಅದೇ ವಿಚಾರವನ್ನ ತಿಳಿಸಿಕೊಟ್ಟಿದ್ದಾರೆ. ಆ ಸಹೋದರರಲ್ಲಿರ್ತಕ್ಕಂತಹ ದ್ವೇಷ ಕೋಪಗಳು ಎಲ್ಲವೂ ಕೂಡ ಇವು ಸ್ವಲ್ಪ ಕಾಲವಾದ ಮೇಲೆ ಅದು ನಾಶವಾಗ್ತದೆ, ಅಥವಾ ದೀರ್ಘಕಾಲವಾಗಿದ್ದರೂ ಕೂಡ ಕಾರಣ ಇಲ್ಲದೆ ಹೋದರೂ ಕೂಡ ಆ ದ್ವೇಷ ಆ ಕೋಪ ಹೋಗ್ತದೆ, ಅಥವಾ ಮರಣ ಕಾಲದಲ್ಲಿ ಆದರೂ ಕೂಡ ದ್ವೇಷ ಹೋಗ್ತದೆ. ಹೀಗಿದ್ದಾಗ ಯಾಕೆ ಆ ಸಹೋದರರಲ್ಲಿ ಒಬ್ಬರನ್ನ ಸಂಹಾರ ಮಾಡೋದು ಸರಿಯಲ್ಲ ಅಂತ ರಾಮಚಂದ್ರ ದೇವರು ಬಿಟ್ಟದ್ದು. ಮತ್ತೆ ಅದೇ ವಿಚಾರವನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 16ನೇ ಶ್ಲೋಕ. ತಸ್ಮಾನ್ನ ಬಂಧು ಜನಗೇ ಜನಿತೆ ವಿರೋಧೇ ಕಾರ್ಯೋವಧಸ್ತದನು ಬಂಧುಭಿರಾಶ್ವಿತೀಹ ಧರ್ಮಂ ಪ್ರದರ್ಶಯಿತುಮೇವ ರವೇಃ ಸುತಸ್ಯ ಭಾವೀನ ತಾಪ ಇತಿ ವಿಚ್ಚನತಂ ಜಘಾನ. ತಸ್ಮಾನ್ನ ಬಂಧು ಜನಗೇ ಜನಿತೆ ವಿರೋಧೇ ಕಾರ್ಯೋವಧಸ್ತದನು ಬಂಧುಭಿರಾಶ್ವಿತೀಹ ಧರ್ಮಂ ಪ್ರದರ್ಶಯಿತುಮೇವ ರವೇಃ ಸುತಸ್ಯ ಭಾವೀನ ತಾಪ ಇತಿ ವಿಚ್ಚ ನತಂ ಜಘಾನ ಎಂಬುದಾಗಿ 16ನೇ ಶ್ಲೋಕ. ಪದವಿಭಾಗ. ತಸ್ಮಾತ್ ನ ಬಂಧುಜನಗೆ ಜನಿತೆ ವಿರೋಧೆ ಕಾರ್ಯಃ ವಧಃ ತದನುಬಂಧುಭಿಃ ಆಶು ಇತಿ ಇಹ. ಬಹಳ ಶಬ್ದಗಳಿವೆ. ವಧಃ ತದನುಬಂಧುಭಿಃ ಆಶು ಇತಿ ಇಹ ಪದಚ್ಛೇದ. ಮುಂದೆ ಧರ್ಮಂ ಪ್ರದರ್ಶಯಿತುಂ ಏವ ರವೇಃ ಸುತಸ್ಯ
ಭಾವಿ ನ ತಾಪಃ ಇತಿ ವಿತ್ ಚ ನ ತಂ ಜಘಾನ ಎಂಬುದಾಗಿ ಪದವಿಭಾಗ. ರವೇಹೇ ಸುತಸ್ಯ, ರಾಮಚಂದ್ರ ದೇವರು ವಾಲಿಯನ್ನು ಯಾಕೆ ಸಂಹಾರ ಮಾಡಲಿಲ್ಲ ಅಂತ ಮತ್ತೆ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. 3ನೇ ಪಾದದಲ್ಲಿ ಇದೆ, ಧರ್ಮಂ ಪ್ರದರ್ಶಯಿತುಮೇವ ರವೇ ಸುತಸ್ಯ ಭಾವೀನ ತಾಪ ಅಂತ. ರವೇಹೇ ಸುತಸ್ಯ, ಆ ಸೂರ್ಯನ ಮಗನಾದಂತಹ, ಸೂರ್ಯನೇ ಅವತಾರ ಮಾಡಿದಂಥವನು ಅಂತ ಅರ್ಥ, ಸುಗ್ರೀವ. ಹೀಗಾಗಿ ರವೇಹೇ ಸುತಸ್ಯ, ಸೂರ್ಯಾವತಾರನಾದಂತಹ ಸುಗ್ರೀವ, ಆ ಸುಗ್ರೀವನಿಗೆ ಭಾವೀ ತಾಪಃ, ಮುಂದೆ ಆಗುವಂತಹ ದುಃಖ. ಮುಂದೆ ಆಗುವಂತಹ ದುಃಖ ಅಂದ್ರೆ ಏನು? ಏನಾದ್ರೂ ವಾಲಿಯನ್ನ ಸಂಹಾರ ಮಾಡಿಬಿಟ್ಟೆ ಅಂದ್ರೆ, ಅಯ್ಯೋ ಅಣ್ಣ ಹೋದ ಅಂತ ಅದರಿಂದ ದುಃಖ, ಮುಂದೆ ದುಃಖ ಆಗಬಹುದು. ಹೀಗಾಗಿ ಭಾವೀ ತಾಪಃ, ಏನ್ ತಾಪ? ವಾಲಿವಧೇನ ಭವಿಷ್ಯದ್ ದುಃಖಂ, ವಾಲಿಯನ್ನ ಸಂಹಾರ ಮಾಡೋದರಿಂದ ಮುಂದೆ ಆಗುವಂತಹ ದುಃಖ. ಯಾರಿಗೆ ಆಗೋದು? ಸುಗ್ರೀವನಿಗೆ. ತನ್ನ ಅಣ್ಣನನ್ನ ಕಳೆದುಕೊಂಡ ದುಃಖ ಆಗ್ತದೆ ಅಂತ. ಅದಕ್ಕೆ ರಾಮಚಂದ್ರ ದೇವರು ಏನ್ ಮಾಡಿದ್ರು, ಆ ದುಃಖ ಆಗಬಾರದು ಸುಗ್ರೀವನಿಗೆ. ವಾಲಿವಧದಿಂದ ಮುಂದೆ ದುಃಖ ಆಗಬಾರದು. ನ ಭವೇತ್, ರವೇಹಿ ಸುತಸ್ಯ ಭಾವಿ ತಾಪಃ ನ ಭವೇತ್, ರವಿಪುತ್ರನಾದ ಸುಗ್ರೀವನಿಗೆ ಮುಂದೆ ವಾಲಿವಧದಿಂದ ಆಗುವಂತಹ ದುಃಖ ಆಗಬಾರದು ಅನ್ನುವ ಸಲುವಾಗಿ, ಅಥವಾ ಅನ್ನೋ ಸಲುವಾಗಿ ಆಯಿತು, ಅದನ್ನ ತಿಳಿದುಕೊಂಡಿದ್ದ ರಾಮಚಂದ್ರ ದೇವರು. ಸಂಹಾರ ಮಾಡಿಬಿಟ್ಟೆ ಅಂದ್ರೆ ಈ ಸುಗ್ರೀವ ವಾಲಿಯ ಒಂದು ಸ್ನೇಹವನ್ನ ಬಯಸಿದ್ದೇ ಆಗಿದ್ದಲ್ಲಿ ನಾ ಸಂಹಾರ ಮಾಡಿಬಿಟ್ಟೆ ಅಂದ್ರೆ ಅವನಿಗೆ ದುಃಖ ಆಗ್ತದೆ ಅಂತ ವಿಚ್ಚ ಅಂತ ಇದೆಯಲ್ಲ, ವಿತ ಈ ರೀತಿಯಾಗಿ ತಿಳಿದುಕೊಂಡಂತಹ ರಾಮಚಂದ್ರ ದೇವರು ಅಂತ ಅರ್ಥ. ಆ ರೀತಿ ತಿಳಿದುಕೊಂಡಂತಹ ರಾಮಚಂದ್ರ ದೇವರು ತಸ್ಮಾತ್ ಅಂದ್ರೆ ಯಾವ ಕಾರಣದಿಂದಾಗಿ ಆ ಒಂದು ಅನಾಯಾಸವಾಗಿ ಸಹೋದರರಲ್ಲಿ ದ್ವೇಷ, ಆ ಕೋಪಗಳು ನಿವೃತ್ತಿಂ ಉಪಗಚ್ಚತಿ, ನಿವೃತ್ತಿಯನ್ನ ಹೊಂದಬಹುದು. ಮತ್ತು ಇವನಿಗೆ ತಾಪವೂ ಆಗ್ತದೆ. ಏನಾದರೂ ಇವನ ಸ್ನೇಹವನ್ನು ಬಯಸಿನೇ ಇವನು ಇದ್ದದ್ದೇ ಆಗಿದ್ರೆ ಅವನನ್ನು ಸಂಹಾರ ಮಾಡಿಬಿಟ್ರೆ ತಾಪನೂ ಆಗ್ತದೆ. ತಸ್ಮಾತ್ ಈ ಕಾರಣದಿಂದಲೂ ಕೂಡ ಏನ್ ಮಾಡಬೇಕು ಅಂದ್ರೆ ಬಂಧು ಜನಗೆ ಅಂದ್ರೆ ಸಹೋದರ ಜನಸ್ಥೆ, ಸಹೋದರರಲ್ಲಿ ಪರಸ್ಪರವಾಗಿ ಅವರಲ್ಲಿ ವಿರೋಧೇ ಜನಿತೇ ಸತಿ, ವಿರೋಧ ಹುಟ್ಟಿದಾಗ, ಆ ಸಹೋದರರಲ್ಲಿ ವಿರೋಧ ಹುಟ್ಟಿದಾಗ ಆಗ ತದನುಬಂಧುಭಿಹಿ, ತಸ್ಯ ಅಂದ್ರೆ ಆ ಯಾರೋ ಒಬ್ಬರಲ್ಲಿ, ಇಬ್ಬರಲ್ಲಿ ಒಬ್ಬರು, ತಸ್ಯ ಆ ಒಬ್ಬನಿಗೆ ಬೇಕಾದಂತಹ ಮಿತ್ರರಿಂದಾಗಿ, ತಸ್ಯ ಅನುಬಂಧುಭಿಹಿ, ತಸ್ಯ ಏಕತಮಸ್ಯ ಭ್ರಾತುಹು, ಆ ಇಬ್ಬರು ಅಣ್ಣ ತಮ್ಮದರಲ್ಲಿ ಒಬ್ಬನಿಗೆ ಬೇಕಾದಂತಹ ಅನುಬಂಧುಭಿಹಿ ಅನುಕೂಲ ಮಿತ್ರೈಹಿ, ಅವನಿಗೆ ಬೇಕಾದಂತಹ ಅನುಕೂಲ ಮಿತ್ರರು. ಅಂದ್ರೆ ಈಗ ಉದಾಹರಣೆಗೆ ವಾಲಿ ಸುಗ್ರೀವ, ಈ ಸುಗ್ರೀವನಿಗೆ ಅನುಕೂಲ ಮಿತ್ರ ರಾಮಚಂದ್ರ ದೇವರು. ಹೀಗಾಗಿ ರಾಮಚಂದ್ರ ದೇವರು ಸುಮ್ಮನೆ ವಿಚಾರ ಮಾಡಲಾರ್ದೇನೆ, ಸ್ನೇಹವನ್ನ, ಇವನಿಗೆ ಸ್ನೇಹ ಇದೆಯೋ ಇಲ್ಲವೋ ಅಂತ ವಿಚಾರವನ್ನ ಮಾಡದೆ, ತಿಳಿದುಕೊಳ್ಳದೇನೆ ಆ ವಾಲಿಯನ್ನು ಸಂಹಾರ ಮಾಡೋದು ಸರಿಯಲ್ಲ ಅಂತ ಹೇಳಬೇಕಾಗಿದೆ. ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಆ ಇಬ್ಬರು ಸಹೋದರರಲ್ಲಿ ವಿರೋಧ ಇದ್ದಾಗ ತದನುಬಂಧುಭಿಹಿ, ಅದರಲ್ಲಿ ಯಾವನಿಗೋ ಒಬ್ಬನಿಗೆ ಬೇಕಾದಂತಹ ಮಿತ್ರರಿರ್ತಾರೆ, ಅನುಬಂಧಿಗಳು, ಅನುಕೂಲ ಮಿತ್ರೈಹಿ ಅನುಬಂಧಿಭಿಹಿ, ಅನುಕೂಲ ಮಿತ್ರರಿಂದಾಗಿ ಆಶು ಅಂದ್ರೆ ಬೇಗನೆ ಅಂತ ಅರ್ಥ. ಬೇಗನೆ ಸಂಹಾರ ಮಾಡ್ಲಿಕ್ಕೆ ಹೋಗಬಾರ್ದು ಇಬ್ಬರಲ್ಲಿ. ಅಂದ್ರೆ ಒಬ್ಬನಿಗೆ ಅನುಕೂಲನಾದಂತಹ ವ್ಯಕ್ತಿ ಇದ್ದಾನೆ, ಸಮರ್ಥನಿದ್ದಾನೆ ಅಂದ್ರೆ ಅವನ ವಿರುದ್ಧನಾದಂತಹ ಸಹೋದರನನ್ನ ವಿಚಾರ ಮಾಡದೇನೆ ಬೇಗನೆ ಅವನನ್ನು ಸಂಹಾರ ಮಾಡ್ಲಿಕ್ಕೆ ಹೋಗಬಾರದು ಅಂತ ಹೇಳ್ತಾ ಇದ್ದಾರೆ. ಆಶು ಎಂಬುದಕ್ಕೆ ಬೇಗನೆ ಅಂತ ಒಂದು ಅರ್ಥ. ಅದರ ಅರ್ಥ ಏನು ಅಂದ್ರೆ ಸಂಧಾನಂ ಅನಪೇಕ್ಷೆ ಇತ್ಯರ್ಥ.
ಆ ಪ್ರಸಂಗ ವಿರೋಧ ಇದ್ದಾಗಲೂ ಕೂಡ ಏನ್ ಮಾಡಬೇಕು ಅಂದ್ರೆ ಅವರಿಗೆ ಅನುಕೂಲರಾದಂತಹ ಮಿತ್ರರು, ಸುಗ್ರೀವನಿಗೆ ಅನುಕೂಲರಾದ ಮಿತ್ರ ಈಗ ರಾಮಚಂದ್ರ ದೇವರು. ಹೀಗಾಗಿ ಇಬ್ಬರಲ್ಲಿ ಅವರವರಿಗೆ ಅನುಕೂಲರಾದಂತಹ ಮಿತ್ರರು ಬೇಗನೆ ವಿಚಾರ ಮಾಡದೇನೆ, ಸಂಧಾನವನ್ನ ಅಪೇಕ್ಷೆ ಮಾಡದೇನೆ ನಿರ್ಣಯವನ್ನು ತಗೋಬಾರದು. ಸಂಧಾನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆ ಇಬ್ಬರಲ್ಲಿ ಏನು ವಿರೋಧ ಇತ್ತೋ ಆ ವಿರೋಧವನ್ನ ಪರಿಹಾರ ಮಾಡಿ, ಮತ್ತಿಬ್ಬರು ಕೂಡ ಆ ಎಲ್ಲ ವಿರೋಧವನ್ನ, ಆ ದ್ವೇಷವನ್ನ, ಕೋಪವನ್ನ ಮರೆತು ಮತ್ತೆ ಸಂಧಾನವನ್ನ ಮಾಡಿಕೊಳ್ಳಬೇಕು ಅಂತ ಅದನ್ನ ಬಯಸಬೇಕು ಮಿತ್ರರು. ಸಂಧಾನಂ ಅನಪೇಕ್ಷ, ಸಂಧಾನವನ್ನ ಬಯಸದೇನೆ ಇವನಿಗೆ ಆಗೋದಿಲ್ಲ ಅಂದ್ರೆ ನನ್ನ ಸ್ನೇಹಿತನ ಅಣ್ಣ ಇದ್ದರೆ ತಮ್ಮನ ಇದ್ದರೂ ಕೂಡ ಅವನನ್ನ ನಾನು ಸಂಹಾರ ಮಾಡ್ತೇನೆ ಅಂತ, ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ರಾಮಚಂದ್ರ ದೇವರು. ಆಶು ಸಂಧಾನಂ ಅನಪೇಕ್ಷ, ಸ್ವಲ್ಪ ಪ್ರಯತ್ನ ಮಾಡಬೇಕು, ಇಬ್ರು ಹೊಂದಾಣಿಕೆಯನ್ನು ಮಾಡಿಕೊಂಡು ಇರುವಂತೆ. ಸಂಧಾನವನ್ನ ಅಪೇಕ್ಷೆ ಮಾಡಿಯೇನೆ ನಿರ್ಣಯವನ್ನು ತೆಗೆದುಕೊಳ್ಳಬೇಕೇ ಹೊರತು ಸಂಧಾನವನ್ನ ಅಪೇಕ್ಷೆ ಮಾಡದೇನೆ. ವಧಃ ಅನ್ಯತಮಸ್ಯ ವಧಃ ನ ಕಾರ್ಯ, ತನ್ನ ಮಿತ್ರ ಯಾರಿದ್ದಾರೋ ಅವನ ವಿರುದ್ಧನಾದಂತಹ ಅವನ ಸಹೋದರನನ್ನ ಸಂಹಾರವನ್ನು ಮಾಡುವುದು ನ ಕಾರ್ಯ, ಅದು ಸರಿಯಾದದ್ದಲ್ಲ, ಮಾಡ್ಲಿಕ್ಕೆ ಹೋಗಬಾರದು. ತದನುಬಂಧಿವಿಹಿ ಆಶು ವದಃ ನ ಕಾರ್ಯ. ಉದಾಹರಣೆಗೆ ಇಲ್ಲಿ ಇಹ ಅಂತ ಹೇಳಿದ್ದಾರೆ. ಇಹ ಎಂಬುದಕ್ಕೆ ಇಲ್ಲಿ ವಾಲಿ ಸುಗ್ರೀವ ಯುದ್ಧೇ, ಈ ವಾಲಿ ಸುಗ್ರೀವರ ಯುದ್ಧದಲ್ಲಿ ಇಬ್ಬರಿಗೂ ಸಂಧಾನವನ್ನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡದೇನೆ ನೇರವಾಗಿ ಸುಗ್ರೀವನಿಗೆ ವಾಲಿ ಆಗೋದಿಲ್ಲ, ಹೀಗಾಗಿ ವಾಲಿಯನ್ನು ಸಂಹಾರ ಮಾಡಿಬಿಡೋಣ ಅಂತ ಹಾಗೆ ಸಂಹಾರ ಮಾಡೋದು ಇದು ಸರಿಯಲ್ಲ. ಈ ಇಡೀ ಜಗತ್ತಿನೊಳಗೆ ಯಾವುದೇ ಒಂದು ಸಹೋದರರಲ್ಲಿಯೂ ಕೂಡ ಈ ರೀತಿಯಾದಂತಹ ಪ್ರಸಂಗ ಇದ್ದಾಗ ಅವರಿಗೆ ಅನುಕೂಲರಾದಂತಹ ಮಿತ್ರರು ಮಾಡಬೇಕಾದಂತಹ ಒಂದು ಕೆಲಸ ಅಂತಂದ್ರೆ ಆ ಇಬ್ಬರಲ್ಲಿ ಸಂಧಾನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಹಿಂದೆ ಹೇಳಿದಂತೆ ಸ್ವಾಭಾವಿಕವಾಗಿ ಸಹೋದರರಲ್ಲಿ ಕೋಪ ಶಾಂತವಾಗಿ ಹೋಗ್ತದೆ, ದ್ವೇಷ ಶಾಂತವಾಗಿ ಹೋಗ್ತದೆ. ಸ್ವಲ್ಪ ಕಾಲ ದೀರ್ಘವಾಗಿ ಇದ್ರೂ ಕೂಡ, ಕಾರಣ ಇಲ್ಲದೆ ಹೋದರೂ ಕೂಡ ಹೋಗ್ತದೆ. ಮುನ್ನ ಕಾಲ ಹತ್ತಿರ ಬಂದಾಗ ಆದರೂ ಕೂಡ ಹೋಗ್ತದೆ. ಇಷ್ಟಿಲ್ಲದೆ ಹೋದರೂ ಕೂಡ, ಯಾವುದೂ ಆಗದೆ ಹೋದಂತಹ ಪ್ರಸಂಗದಲ್ಲಿ ಇದ್ದರೂ ಕೂಡ ಇಬ್ಬರಲ್ಲಿಯೂ ದ್ವೇಷನೇ ಇದೆ, ಆ ವಿರೋಧ ಇದ್ದೇ ಇದೆ ಅಂತಂದರೆ ಅಂತಹ ಪ್ರಸಂಗದಲ್ಲಿಯೂ ನೇರವಾಗಿ ಸಂಧಾನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡದೇನೆ ಒಬ್ಬನನ್ನ ಸಂಹಾರ ಮಾಡೋದು ಸರಿಯಲ್ಲ. ಇದೇ ಒಂದು ಧರ್ಮ, ಇದೇ ಒಂದು ಧರ್ಮಶಾಸ್ತ್ರ, ಇದೇ ತಿಳಿದುಕೊಳ್ಳಬೇಕಾದಂತಹ ಧರ್ಮ ಅಂತ ಶ್ರೀರಾಮಚಂದ್ರ ದೇವರು ಧರ್ಮಂ ಪ್ರದರ್ಶಯಿತುಮೇವ, ಇದೇ ಒಂದು ಧರ್ಮ. ಇಷ್ಟೊತ್ತೇನು ಹೇಳಿದ್ರಲ್ಲ, ಈ ರೀತಿಯಾಗಿ ಮಾಡಬೇಕು, ಹಿಂಗ್ ಮಾಡೋದೇ ಸರಿ. ಯಾಕೆ ರಾಮಚಂದ್ರ ದೇವರಿಗೆ ವಾಲಿಯನ್ನು ಸಂಹಾರ ಮಾಡೋದು ಅಷ್ಟು ಕಷ್ಟಕರವಾದಂತಹದ್ದೇನಲ್ಲ, ಅನಾಯಾಸವಾಗಿ ಸಂಹಾರ ಮಾಡಿಬಿಡ್ತಾನೆ ಭಗವಂತ. ಹೀಗಾಗಿ ಆ ಭಗವಂತ ಇಚ್ಛೆ ಮಾಡಿದರೆ ಸಾಕು, ವಾಲಿ ತಾನು ಪ್ರಾಣವನ್ನ ಕಳೆದುಕೊಳ್ತಾ ಇದ್ದ. ಆದರೆ ಭಗವಂತ ಜಗತ್ತಿಗೆ ಈ ಒಂದು ಧರ್ಮವನ್ನ ತಿಳಿಸಿಕೊಡಬೇಕಾಗಿದೆ. ಸಹೋದರರಲ್ಲಿ ವಿರೋಧ ಇದ್ದಾಗ ಏನೇನು ಮಾಡಬೇಕು, ಏನೇನೋ ಇರ್ತದೆ, ಏನೇನ್ ಮಾಡಬೇಕು ಎಂಬುದನ್ನ ಈ ಧರ್ಮವನ್ನ ತಿಳಿಸಿಕೊಡೋದಕ್ಕಾಗಿಯೇನೆ ಧರ್ಮಂ ಪ್ರದರ್ಶಯಿತುಮೇವ, ಪ್ರದರ್ಶನ ಮಾಡುವ ಸಲುವಾಗಿಯೇನೆ ತಂ ಕೊನಿಪದ ನತಂ ಜಘಾನ ಅಂತಿದೆ, ತಂ ನ ಜಘಾನ, ಆ ವಾಲಿಯನ್ನ ರಾಮಚಂದ್ರ ದೇವರು ಸಂಹಾರ ಮಾಡಲಿಲ್ಲ, ಈ ಧರ್ಮವನ್ನ ತಿಳಿಸೋದಕ್ಕಾಗಿ ಅಂತ. ಇಷ್ಟು ಆ 13ನೆಯ ಶ್ಲೋಕದಲ್ಲಿ ಏನು ಶ್ರೀಮದಾಚಾರ್ಯ ಹೇಳಿದ್ರು, 2ನೇ ಪಾದದಲ್ಲಿ ಸುಗ್ರೀವ ಆಶು ರಘುಪೋಪಿ ಧರ್ಮಮೀಕ್ಷನ್, ಧರ್ಮವನ್ನ ತಿಳಿಸಿಕೊಡುವುದಕ್ಕಾಗಿ ವಾಲಿಯನ್ನು ಸಂಹಾರ ಮಾಡಲಿಲ್ಲ ಅಂತ ಏನು ಹೇಳಿದ್ರು, ಅದನ್ನ ಶ್ರೀಮದಾಚಾರ್ಯರು ಇಷ್ಟು ವಿಚಾರವನ್ನ ತಿಳಿಸಿ, ಇದೇ ಒಂದು ಧರ್ಮ, ಈ ಧರ್ಮವನ್ನ ಇಟ್ಟುಕೊಂಡೇನೆ ರಾಮಚಂದ್ರ ದೇವರು ವಾಲಿಯನ್ನು ಸಂಹಾರ ಮಾಡಲಿಲ್ಲ ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಮಾಡಿಕೊಟ್ರು, ನಮಗೆ ಇಷ್ಟು ತಿಳಿಸಿಕೊಟ್ರು. ಇದಾದ ಮೇಲೆ ಮತ್ತೊಂದು ವಿಚಾರವನ್ನ ಹೇಳ್ತಾರೆ. ಅಂದ್ರೆ ಅದೇ 13ನೇ ಶ್ಲೋಕದಲ್ಲಿ ಏನೇ ಕೊನೆ ಪಾದದಲ್ಲಿ, 4ನೇ ಪಾದದಲ್ಲಿ ರಾಮಚಂದ್ರ ದೇವರು ಹೇಳಿದ್ದು ಏನು, ಆ ಸುಗ್ರೀವನಿಗೆ ಯುಧಿವಾಂ ನಮಯಾ ವಿವಿಕ್ತೌ,
ನೀವಿಬ್ಬರು ಯುದ್ಧವನ್ನ ಆಡ್ತಾ ಇದ್ರಲ್ಲ, ಯುದ್ಧವನ್ನ ಆಡುವಾಗ ನಾವು ವಾಲಿಯನ್ನ ಯಾಕೆ ಸಂಹಾರ ಮಾಡಲಿಲ್ಲ ಅಂದ್ರೆ ನೀವಿಬ್ಬರಲ್ಲಿ ವಾಲಿ ಯಾರು ಸುಗ್ರೀವ ಯಾರು ಅಂತ ನನಗೆ ತಿಳಿಲಿಲ್ಲ ಅಂತ ರಾಮಚಂದ್ರ ದೇವರು ಹೀಗೆ ಹೇಳಿದ್ದು ಅಂತ ಅಂದಿದ್ದು. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟದ್ದು, ಭಗವಂತ ಆ ರೀತಿ ಮಾಡಿದ್ಯಾಕೆ ಹೇಳಿದ್ಯಾಕೆ ಅಂದ್ರೆ ಧರ್ಮವನ್ನು ತೋರಿಸೋದಕ್ಕಾಗಿ ಅಂತ ಉತ್ತರ ಹೇಳಿದ್ದು. ಇದರ ಮೇಲೆ ಆಕ್ಷೇಪವನ್ನು ಮಾಡ್ತಾ ಇದ್ದದ್ದು. ಅದೇ ಯಾಕೆ ಖರೆ ಆಗಿರಬಾರದು? ರಾಮಚಂದ್ರ ದೇವರು ಗೊತ್ತೇ ಆಗಿರ್ಲಿಕ್ಕಿಲ್ಲ ವಾಲಿ ಯಾರು, ಇಬ್ರು ಒಂದೇ ತರ ಇದ್ದದ್ದಕ್ಕೆ ವಾಲಿ ಯಾರು ಸುಗ್ರೀವ ಯಾರು ಅಂತ ಗೊತ್ತಾಗಿರ್ಲಿಕ್ಕಿಲ್ಲ ಅಂತ ಅದೇ ಸತ್ಯ ಯಾಕೆ ಆಗಿರಬಾರದು? ಸುಮ್ಮನೆ ಧರ್ಮವನ್ನ ತಿಳಿಸಿಕೊಡುವುದಕ್ಕಾಗಿ ಹೀಗೆ ಹೇಳಿದ ಅಂತ ಯಾಕೆ ಹೇಳಬೇಕು? ಹೀಗೂ ಆಗಿರಬಹುದಲ್ಲ ಅಂತ ಆಕ್ಷೇಪವನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾರೆ. ನನು ನ ಮಯಾ ವಿವಿಕ್ತೌ ಇತ್ಯುಕ್ತಮೇವ ಸತ್ಯಂ ಕಿಂ ನ ಸ್ಯಾತ್ ಇತ್ಯತಃ ಆಹ. ಇದೇ ಸತ್ಯ ಯಾಕೆ ಆಗಿರಬಾರದು? ನಿಮ್ಮಿಬ್ಬರಲ್ಲಿ ವಾಲಿ ಯಾರು ಸುಗ್ರೀವ ಯಾರು ಗೊತ್ತಾಗ್ಲಿಲ್ಲ ಅಂತ ರಾಮಚಂದ್ರ ದೇವರು ಏನ್ ಹೇಳಿದರೋ ಇದೇ ಸತ್ಯ ಯಾಕೆ ಆಗಿರಬಾರದು ಅಂತ ಕೇಳಿದರೆ, ಇತ್ಯತಃ ಆಹ ಯಹ ಇತಿ. ಅದಕ್ಕೆ ಶ್ರೀಮದ್ ಆಚಾರ್ಯರು ಅದು ಸಾಧ್ಯವೇ ಇಲ್ಲ ಹಾಗಾಗ್ಲಿಕ್ಕೆ, ಗೊತ್ತಾಗಿಲ್ಲ ಅದೇ ಸತ್ಯ ಅಂತ ಸರ್ವಥಾ ಅಲ್ಲ, ಸರ್ವಜ್ಞ ಶಿಖಾಮಣಿ ಭಗವಂತ. ಹೀಗಾಗಿ ಅಂತಹ ಭಗವಂತನಿಗೆ ಅಜ್ಞಾನ ಎಂಬುದು ಸರ್ವಥಾ ಇಲ್ಲ ಎಂಬುದನ್ನ ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ 17ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 17ನೇ ಶ್ಲೋಕ. ಯಪ್ರೇರಕಃ ಸಕಲ ಶೇಮುಷಿ ಸಂತತೇಶ್ಚ ತಸ್ಯಾಜ್ಞತಾ ಕುತ ಇಹೇಷ ವರಸ್ಯ ವಿಷ್ಣೋಃ ತೇನೋದಿತೋಥ ಸುದೃಢಂ ಪುನರಾಗತೇನ ವಜ್ರೋಪಮಂ ಶರಮಮೂಮುಚದಿಂದ್ರಸೂನೌ. ಯಪ್ರೇರಕಃ ಸಕಲ ಶೇಮುಷಿ ಸಂತತೇಶ್ಚ ತಸ್ಯಾಜ್ಞತಾ ಕುತ ಇಹೇಷ ವರಸ್ಯ ವಿಷ್ಣೋಃ ತೇನೋದಿತೋಥ ಸುದೃಢಂ ಪುನರಾಗತೇನ ವಜ್ರೋಪಮಂ ಶರಮಮೂಮುಚದಿಂದ್ರಸೂನೌ ಎಂಬುದಾಗಿ 17ನೇ ಶ್ಲೋಕ. ಪದವಿಭಾಗ. ಯಹ ಪ್ರೇರಕಃ ಸಕಲ ಶೇಮುಷಿ ಸಂತತೇಃ, ಒಂದೇ ಶಬ್ದ ಅದು. ಚ ತಸ್ಯ ಅಜ್ಞತಾ ಕುತಃ ಇಹ ಈಶವರಸ್ಯ ವಿಷ್ಣೋಃ ತೇನ ಉದಿತಃ ಅಥ ಸುದೃಢಂ ಪುನಃ ಆಗತೇನ ವಜ್ರೋಪಮಂ ಶರಂ ಅಮೂಮುಚತ್ ಇಂದ್ರಸೂನೌ ಎಂಬುದಾಗಿ ಪದವಿಭಾಗ. ಮೊದಲು 2 ಪಾದಗಳಿಂದ ಭಗವಂತನಿಗೆ ಅಜ್ಞಾನ ಇಲ್ಲ ಅಂದ್ರೆ ತಿಳಿಯದೇನೆ ಅವರನ್ನ ಸಂಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಸರ್ವಥಾ ಅಲ್ಲ. ಇಬ್ಬರಲ್ಲಿ ಯಾರು ವಾಲಿ ಯಾರು ಸುಗ್ರೀವ ಅಂತ ತಿಳಿಯದೇನೆ ಅದಕ್ಕೆ ವಾಲಿಯನ್ನ ಸಂಹಾರ ಮಾಡಲಿಲ್ಲ ಅಂತ ಅನ್ನೋದು ಸುಮ್ಮನೆ ಹೇಳಿದ್ದಷ್ಟೇ. ಅದು ನಿಜವಾಗಿ ಭಗವಂತನಿಗೆ ಗೊತ್ತಿದೆ ಯಾರು ವಾಲಿ ಯಾರು ಸುಗ್ರೀವ ಅಂತ ಹೇಳಿ. ಭಗವಂತನಿಗೆ ಅಜ್ಞಾನ ಇಲ್ಲ ಎಂಬುದನ್ನು ಹೇಳ್ತಾ ಇದ್ದಾರೆ. ಸಕಲ ಶೇಮುಷಿ ಸಂತತೇಶ್ಚ, ಭಗವಂತ ಎಂಥವ ಅಂದ್ರೆ ಸಕಲ ಶೇಮುಷಿ ಸಂತತೇಶ್ಚ ಪ್ರೇರಕಃ. ಸಕಲಾನಾಂ ಶೇಮುಷಿ ಸಂತತೇಃ ಬುದ್ಧಿ ಸಮೂಹಸ್ಯ ಅಂದ್ರೆ ಸಕಲ ಬುದ್ಧಿ ಸಮೂಹಸ್ಯ ಅಂತರ್ಥ. ಎಲ್ಲ ಬುದ್ಧಿ ಇರುವಂತಹ ಎಲ್ಲ ಜೀವರ ಅಂತ ಅರ್ಥ. ಎಲ್ಲ ಜೀವರಿಗೆ ಬುದ್ಧಿ ಇರುವಂತಹ ಎಲ್ಲ ಜೀವರಿಗೂ ಕೂಡ ಅಂದ್ರೆ ಪ್ರತಿಯೊಬ್ಬ ಜೀವನಿಗೂ ಕೂಡ ಯಹ ಪ್ರೇರಕಃ, ಯಾರು ಪ್ರೇರಕನಾಗಿ ಇದ್ದಾನೋ ಅಂದ್ರೆ ಪ್ರತಿಯೊಂದು ಜೀವನಿಗೂ ಕೂಡ ಭಗವಂತ ಅದಕ್ಕೆ ತಕ್ಕಷ್ಟು ಬುದ್ಧಿಯನ್ನ ಕೊಟ್ಟಿದ್ದಾನೆ. ಮನುಷ್ಯನಿಗೆ ಬಹಳ ಬುದ್ಧಿ ಇದೆ. ಬುದ್ಧಿ ಇದೆ ಅಂದ್ರೆ ಉಳುಕಿದವಕ್ಕೆ ಬುದ್ಧಿ ಇಲ್ಲ ಅಂತ ಅರ್ಥಲ್ಲ. ಅದಕ್ಕೆ ಯೋಗ್ಯವಾಗಿ ಮನುಷ್ಯನಂತೆ ಬುದ್ಧಿ ಇಲ್ಲದೆ ಹೋದರೂ ಕೂಡ ಬುದ್ಧಿ ಇದೆ.
ಚೇತನವಾಗಿವೆ ಅವು. ಜೀವ ಅಂದ್ರೆ ಚೇತನ. ಹೀಗಂದ ಮೇಲೆ ಬುದ್ಧಿ ತಿನ್ನಬೇಕು, ಕೂಡಬೇಕು, ಮಲಗಬೇಕು, ಹೀಗೆ ಎಲ್ಲ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಕ್ರಿಮಿಕೀಟಗಳಿಗೂ ಎಲ್ಲವುಗಳಿಗೂ ಕೂಡ ಭಗವಂತ ಆ ಬುದ್ಧಿಶಕ್ತಿಯನ್ನ ಭಗವಂತನೇ ಕೊಟ್ಟದ್ದು. ಹೀಗಾಗಿ ಆ ಎಲ್ಲ ಬುದ್ಧಿ ಇರುವಂತಹ ಸಕಲ ಜೀವರಿಗೆ ಯಹ ಪ್ರೇರಕ, ಯಾವ ಭಗವಂತ ಪ್ರೇರಕನಾಗಿ ಇದ್ದಾನೋ, ಒಂದು ಸಣ್ಣ ಕ್ರಿಮಿಕೀಟವನ್ನು ಹಿಡಿದುಕೊಂಡು ದೊಡ್ಡ ಒಂದು ಜೀವಿಯವರೆಗೂ ಕೂಡ ಅದು ತಾನು ಅಲಗಾಡಬೇಕು, ಏನೇ ಒಂದು ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೆ ಪ್ರೇರಕನಾಗಿ ಇದ್ದವನು ಭಗವಂತನೇ. ಅಂತಹ ಯಾವ ಭಗವಂತ ಎಲ್ಲ ಜೀವರಿಗೂ ಪ್ರೇರಕನಾಗಿ ಇದ್ದಾನೋ, ಮತ್ತೆಂತಹ ಭಗವಂತ ಅಂದ್ರೆ ಈಶವರಸ್ಯ. ಈಶ ಅಂದ್ರೆ ರುದ್ರದೇವರು. ಎಂಥವರವರು? ರುದ್ರದೇವರು ಅಂದ್ರೆ ಮನೋಭಿಮಾನಿ ದೇವತೆಗಳು. ಈಶಾತ್ ಮನೋಭಿಮಾನಿ ರುದ್ರಾತ್, ಮನಸ್ಸಿಗೆ ಅಭಿಮಾನಿಯಾದಂತಹ ರುದ್ರದೇವರು. ಅಂದ್ರೆ ರುದ್ರದೇವರ ಸಾಮರ್ಥ್ಯ ಎಷ್ಟು ಅಂದ್ರೆ ಎಲ್ಲರ ಮನಸ್ಸಿನೊಳಗೆ ಇದ್ದುಕೊಂಡು ಮನಸ್ಸನ್ನ ಪ್ರೇರಣೆಯನ್ನ ಮಾಡೋದು, ನಿಯಮನವನ್ನ ಮಾಡೋದು, ಮತ್ತು ಆ ರುದ್ರದೇವರಿಗೆ ಎಲ್ಲರ ಮನಸ್ಸಿನ ಒಂದು ಹಾರ್ದ, ಯಾರ್ಯಾರ ಮನಸ್ಸಿನೊಳಗೆ ಏನೇನಿದೆ ಎಲ್ಲವನ್ನೂ ಕೂಡ ತಿಳಿದುಕೊಂಡಂಥವರು ರುದ್ರದೇವರು. ಅಂತಹ ರುದ್ರದೇವರಿಗೂ ಉತ್ತಮ ಭಗವಂತ ಈಶವರಸ್ಯ, ರುದ್ರದೇವರಿಗಿಂತಲೂ ಕೂಡ ಪರಮ ಶ್ರೇಷ್ಠನಾಗಿರುವಂತಹ ವಿಷ್ಣೋ, ಅಂತಹ ಭಗವಂತ ಎಲ್ಲರಿಗೂ ಭಗವಂತ ಪ್ರೇರಕನಾಗಿ ಇದ್ದಾನೆ. ರುದ್ರದೇವರಿಗೂ ಪ್ರೇರಕನಾಗಿ ಇದ್ದಾನೆ, ಎಲ್ಲರಿಗೂ ಪ್ರೇರಕನಾಗಿ ಇದ್ದಾನೆ ಅಂದ ಮೇಲೆ ಅಂತಹ ರುದ್ರದೇವ ಮನಸ್ಸಿಗೆ ಅಭಿಮಾನ ದೇವತೆಗಳು ಅವರಿಗಿಂತಲೂ ಶ್ರೇಷ್ಠನಾಗಿ ಇದ್ದು ಅವರಿಗೂ ಪ್ರೇರಕನಾಗಿ ಇದ್ದಂತಹ ವಿಷ್ಣು, ಆ ಭಗವಂತನಿಗೆ ಅಜ್ಞಾತ ಕುತಃ, ತಸ್ಯ ವಿಷ್ಣೋ ಅಜ್ಞಾತ ಕುತಃ. ಎಲ್ಲಿ ಇಹ ಇಹ ಅಂತ ಶಬ್ದ ಇದೆ, ಇಹೇಶವರಸ್ಯ ಅಂತೇಳಿ. ಇಹ ಅಜ್ಞತಾ ಕುತಃ. ಇಹ ಅಂದ್ರೆ ಇಲ್ಲಿ, ಇಲ್ಲಿ ಅಂದ್ರೆ ಎಲ್ಲಿ? ಅಯಂ ವಾಲಿ ಅಯಂ ಸುಗ್ರೀವ ಇತಿ ವಿವೇಕ ವಿಷಯೇ. ಇವನು ವಾಲಿ, ಇವನು ಸುಗ್ರೀವ ಅಂತ ಗುರುತಿಸುವಂತಹ ವಿಷಯದೊಳಗೆ, ತಿಳಿದುಕೊಳ್ಳುವಂತಹ ಒಂದು ವಿಷಯದೊಳಗೆ ಭಗವಂತನಿಗೆ ಜ್ಞಾನ ಇಲ್ಲ, ಅಜ್ಞಾನ ಇದೆ ಅನ್ನೋದು ಹೇಗೆ ತಾನೇ ಸಾಧ್ಯ? ಅಜ್ಞಾತ ಕುತಃ, ಆ ಅಜ್ಞಾನ ಎಲ್ಲಿಂದ ತಾನೇ ಬರ್ತದೆ? ನೈವ ಇತ್ಯರ್ಥ. ಸರ್ವಥಾ ಭಗವಂತನಿಗೆ ಯಾರು ವಾಲಿ ಯಾರು ಸುಗ್ರೀವ ಅಂತ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಂತ ಅನ್ನೋದಿದು ಸರ್ವಥಾ ಅಲ್ಲ. ಆ ಸರ್ವಜ್ಞ ಶಿಖಾಮಣಿ ಭಗವಂತ, ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತಿದೆ. ಆದರೂ ಕೂಡ ಭಗವಂತ ಈ ಧರ್ಮವನ್ನ ತಿಳಿಸಿಕೊಡುವುದಕ್ಕಾಗೇನೆ ಆ ರೀತಿಯಾಗಿ ಭಗವಂತ ನಟನೆಯನ್ನ ಮಾಡಿದ್ದು, ಆ ರೀತಿಯಾಗಿ ಸುಗ್ರೀವನಿಗೆ ಹೇಳಿದ್ದು. ಇಷ್ಟು ಈ ನಿರ್ಣಯವನ್ನ ತಿಳಿಸಿ ಮತ್ತೆ ಮುಂದಿನ ಕಥೆಗೆ ಹೋಗ್ತಾರೆ. ಶ್ರೀಮದಾಚಾರ್ಯ ತಿಳಿಸ್ತಾರೆ, ಪ್ರಕೃತಂ ಅನುಸರತಿ. ಮತ್ತೆ ಮುಂದೆ ಏನಾಯ್ತು ಅಂತ ಹೇಳ್ತಾರೆ. ತೇನೋದಿತೋಥ ಸುದೃಢಂ ಪುನರಾಗತೇನ ವಜ್ರೋಪಮಂ ಶರಮಮೂಮುಚದಿಂದ್ರಸೂನೌ ಆಗತೇನ ಯುದ್ಧಾತ್ ನಿವೃತ್ತೇನ. ಮುಂದೇನಾಯ್ತು ಅಂದ್ರೆ ನೋಡಿ, ಆಗತೇನ ಅಂದ್ರೆ ಆ ಸಮಂತಾತ್ ಗತೇನ ಅಂತ ಅರ್ಥ. ಆಗತ ಅಂದ್ರೆ ಬಂದ ಅಂತ, ಬರೋದು ಅಂತ ಅರ್ಥ. ಆಗತ ಬರುವಂತ ಅರ್ಥ ಇಲ್ಲಿ ಅದನ್ನು ತಿಳಿದುಕೊಳ್ಳೋದಲ್ಲ. ಆ ಸಮಂತಾತ್ ಗತೇನ, ಚೆನ್ನಾಗಿ ಹೋಗಿದ್ದ ಅಂದ್ರೆ ಯುದ್ಧ ವಾಲಿಯಿಂದ ಹೊಡೆಸಿಕೊಂಡು ಸುಗ್ರೀವ ಅದನ್ನ ತಡೆದುಕೊಳ್ಳಲಿಕ್ಕಾಗದೇನೆ ಅಲ್ಲಿಂದ ಓಡಿ ಹೋಗಿದ್ದ ವಾಲಿಯ ಒಂದು ಭಯದಿಂದ. ಆಗತೇನ ಆ ಸಮಂತಾತ್ ಗತೇನ ಯುದ್ಧಾತ್ ನಿವೃತ್ತೇನ, ಯುದ್ಧದಿಂದ ನಿವೃತ್ತನಾದಂತಹ ತೇನ ಸುಗ್ರೀವೇಣ, ಆ ಸುಗ್ರೀವನಿಂದ ಪುನಃ ವಾಲಿ ಹಂತವ್ಯ ಇತಿ ಪೂರ್ವಂ ಮುಕ್ತತ್ವಾತ್ ಪುನಃ ಇತ್ಯುಕ್ತಂ. ಹಿಂದೆ ಒಂದ್ಸದ ಹೇಳಿದ್ದ ಸುಗ್ರೀವ ರಾಮಚಂದ್ರ ದೇವರಿಗೆ, ಅವನ ಪರಾಕ್ರಮವನ್ನು ನೋಡಿ ಆದ ಮೇಲೆ ನೀವು ವಾಲಿಯನ್ನು ಸಂಹಾರ ಮಾಡಬೇಕು ಅಂತ ಹೇಳಿ. ಈಗ ಮತ್ತೆ ಆ ಸುಗ್ರೀವ ಬಂದು ಹೇಳ್ತಾನೆ ರಾಮಚಂದ್ರ ದೇವರಿಗೆ, ಪುನಃ ಏನ್ ಹೇಳಿದ ಅಂದ್ರೆ ಸುದೃಢಂ ಉದಿತಃ, ಚೆನ್ನಾಗಿ ಹೇಳಿದ, ನಿಶ್ಚಯವಾಗಿ ಹೇಳ್ಬಿಟ್ಟ, ನೀವು ವಾಲಿಯನ್ನ ಸಂಹಾರ ಮಾಡ್ಲೇಬೇಕಪ್ಪ, ಏನ್ ಬಿಡುವಂತೆನೇ ಇಲ್ಲ.
ಸುದೃಢಂ ನಿಶ್ಚಯಂ ಯಥಾ ಸ್ಯಾತ್ ತಥಾ ಉದಿತಃ ಅಂದ್ರೆ ವಾಲಿ ಹಂತವ್ಯಃ ಇತ್ಯುದಿತಃ ರಾಮಃ. ವಾಲಿಯನ್ನು ನೀನು ಸಂಹಾರ ಮಾಡಬೇಕು ಅಂತ ಹೇಳಿಸಿಕೊಂಡಂತಹ ಸುಗ್ರೀವನ ಹೇಳಿಸಿಕೊಂಡಂತಹ ಆ ರಾಮಚಂದ್ರ ದೇವರು ಏನು ಮಾಡಿದ್ರು ಅಂದ್ರೆ ವಜ್ರೋಪಮಂ ಶರಂ, ವಜ್ರೋಪಮಂ ವಜ್ರಕ್ಕೆ ಸಮಾನವಾದಂತಹ, ವಜ್ರಾಯುಧಕ್ಕೆ ಸಮಾನವಾದಂತಹ ಅಂದ್ರೆ ಅದಕ್ಕಿಂತೂ ಮಿಗಿಲಾದಂತಹದ್ದೇ ಇದು. ಅಂತ ವಜ್ರ ಅಷ್ಟು ಕಠಿಣವಾದಂತಹ ಆ ಶರಂ ತನ್ನ ಬಾಣವನ್ನ ಇಂದ್ರಸೂನೌ ಅಮೂಮುಚತ್, ಆ ಇಂದ್ರಸೂನುವಾದಂತಹ ಇಂದ್ರದೇವರ ಮಗನಾದಂತಹ ಅಂದ್ರೆ ಇಂದ್ರದೇವರ ಅವತಾರನಾದಂತಹ ಆ ವಾಲಿಯ ಮೇಲೆ ಆ ಭಗವಂತ ವಜ್ರ ಸದೃಶವಾದಂತಹ ಒಂದು ಬಾಣವನ್ನ ಶರಂ ಶರಂ ಅಮೂಮುಚತ್, ಆ ಶರವನ್ನ ಭಗವಂತ ಬಿಟ್ಟ ಎಂಬುದಾಗಿ ಈ ರೀತಿಯಾಗಿ ಶ್ರೀಮದಾಚಾರ್ಯರು ರಾಮಚಂದ್ರ ದೇವರು ವಾಲಿಯ ಮೇಲೆ ಸುಗ್ರೀವ ತಾನು ನಿಶ್ಚಿತವಾಗಿ ನಿಶ್ಚಯಾತ್ಮಕವಾಗಿ ನನ್ನ ಅಣ್ಣನನ್ನ ನೀನು ಸಂಹಾರ ಮಾಡಲೇಬೇಕಪ್ಪ, ಅವನಿಗೆ ನನ್ನ ಮೇಲೆ ಸ್ನೇಹ ಹುಟ್ಟೋದಿಲ್ಲ ಅಂತ ತಿಳಿಸುವಂತೆ ಸಂಹಾರ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಭಗವಂತ ವಜ್ರ ಸದೃಶವಾದಂತಹ ಬಾಣವನ್ನ ಪ್ರಯೋಗ ಮಾಡಿದ, ಬಿಟ್ಟ ಅಂತ ಆ ಕಥಾಭಾಗವನ್ನ ತಿಳಿಸಿಕೊಡ್ತಾರೆ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತೇನೆ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಇಂದ್ರಸೂನು ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಇಂದ್ರಸೂನ ಅಂದ್ರೆ ಇಂದ್ರನ ಮಗ ವಾಲಿ, ಇಂದ್ರದೇವರ ಅವತಾರ. ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಧನ್ಯವಾದ. ನಮಸ್ಕಾರ. ಹರೇ ನಮಃ.